ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆ ಭಾಗಕ್ಕೆ ಹೋಗ್ತೀವಿ. ನೀವೆಲ್ಲರೂ ನಮ್ಮೊಟ್ಟಿಗೆ ಸೇರಿ ನಾವು ಸೇರಿಕೊಂಡು ನಮ್ಮ ತಂದೆಯಾದವರಿಗೆ ಮನಪೂರ್ವಕ ಹೃದಯದಿಂದ ದೇವರನ್ನು ಆರಾಧಿಸುವ. ದೇವರ ವಾಕ್ಯ ಹೇಳ್ತದೆ, ಆತನು ಆರಾಧಿಸುವವರು ಇಂಥವರೇ ಆಗಬೇಕಂತ ದೇವರ ವಾಕ್ಯ ಹೇಳ್ತದೆ. ಆತ್ಮನಿಂದಲೂ ಸತ್ಯದಿಂದಲೂ ಆತನಿಗೆ ಆರಾಧನೆ ಮಾಡಬೇಕಂತ ದೇವರ ವಾಕ್ಯ ಹೇಳ್ತದೆ. ನಾವು ಆತನಿಗೆ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡುವ. ಈ ಸಮಯದಲ್ಲಿ ಒಂದು ವಾಕ್ಯವನ್ನು ಓದುವ. ನಮಗೆ ಪರಿಶುದ್ಧ ಆತ್ಮನು ನಡೆಸಲಿ. ಕೀರ್ತನೆ 9:1 ಮತ್ತು 2. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಪರಮಾತ್ಮನೇ, ನಿನ್ನಲ್ಲಿ ನಾನು ಸಂತೋಷಿಸಿ ಉಲ್ಲಾಸ ಪಡುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು. ನಮ್ಮೊಂದೇ ಉದ್ದೇಶ ಆತನ ಹೆಸರು ಕೀರ್ತಿಸಲ್ಪಡಬೇಕು, ಆತನ ಹೆಸರನ್ನು ಮಹಿಮೆ ಪಡಿಸಬೇಕು, ಆತನಿಗೆ ನಾವು ಸಾಕ್ಷಿಯಾಗಿ ನಡೆಯಬೇಕು. ಇದೇ ದೇವರ ಆಶೆ ಆಗಿದೆ. ತಂದೆಯನಿಗೆ ಸ್ತೋತ್ರಪ್ಪ. ಕರ್ತನೇ, ನೀನು ಒಳ್ಳೆಯವನ ಕರ್ತನೇ. ನಿನ್ನ ಮುಂದೆ ನಿನ್ನ ಮಕ್ಕಳು ಬೆಳಕಾಗಿ ನಡೆಯಲಿಕ್ಕೆ ಸಹಾಯ ಮಾಡು ಕರ್ತನೇ. ನಾವು ನಿನಗೆ ಕರ್ತನೇ ಈ ಸಮಯದಲ್ಲಿ ಕರ್ತನೇ ಮನಪೂರ್ವಕವಾಗಿ ಆರಾಧನೆ ಮಾಡುವಾಗ ನಮ್ಮೆಲ್ಲರನ್ನು ಕರ್ತನೇ, ನಮ್ಮೊಟ್ಟಿಗೆ ಜಾಯ್ನ್ ಆದ ಎಲ್ಲರನ್ನು ನಿನ್ನ ಆತ್ಮಂದ ತುಂಬಿಸಪ್ಪ. ಆರಾಧನೆ ಸ್ತುತಿ ಮಾಡುವ ಕರ್ತನೇ, ಬಂಧನಗಳು ಮುರಿಯಲ್ಪಡಲಿ, ಕೋಟೆ ಕೊತ್ತಲುಗಳು ಮುರಿಯಲ್ಪಡಲಿ, ಸ್ವಸ್ಥತೆ ಆಗಲಿ, ಅವರಿಗೆ ಬಿಡುಗಡೆ ಆಗಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಏಕೆಂದರೆ ನೀನು ಮಹಿಮೆ ಹೊಂದಿತಿ. ನೀನು ಮಹಿಮೆ ಹೊಂದುವಾಗ ಕರ್ತನೇ ಎಲ್ಲ ಅದ್ಭುತ ಮಾಡುವ ನೀನಾಗಿದೆ ಕರ್ತನೇ. ಕರ್ತನೇ, ನಿನಗೆ ಮಾನ ಕರ್ತನೇ, ನಿನ್ನ ಮಹಿಮೆ ಆಗಬೇಕನ್ನೋ ಕರ್ತನೇ ನಾನು ಪ್ರಾರ್ಥನೆ ಮಾಡ್ತೇನೆ. ಮುಂದಿನ ಆರಾಧನೆ ಭಾಗ ನೀನು ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓ ಗ್ಲೋರಿ, 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 ಗ್ಲೋರಿ. ಓ ಥ್ಯಾಂಕ್ ಯು. ನಲಿದು ಕುಣಿದು ನಾವು ಆರಾಧಿಸುವ. ಚಪ್ಪಾಳೆ ತಟ್ಟಿ ಹೇಗೆ ಬೇಕು ನಾವು ಫ್ರೀಯಾಗಿ ಆತನಿಗೆ ಆರಾಧಿಸುವ. ಎಸ್, ದುಷ್ಟ ಗೋಲಿಯಾತ ಕೊಲ್ಲುವ ಅಭಿಷೇಕ ಚಿಕ್ಕ ದಾವೀದನಲ್ಲಿಟ್ಟವನೇ, ಕುರಿಗಳ ಕಾಯುವವನ ಇಸ್ರೇಲ್ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. ದುಷ್ಟ ಗೋಲಿಯಾತ ಕೊಲ್ಲುವ ಅಭಿಷೇಕ ಚಿಕ್ಕ ದಾವೀದನಲ್ಲಿಟ್ಟವನೇ, ಕುರಿಗಳ ಕಾಯುವವನ ಇಸ್ರೇಲ್ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಮೇಲೆ. Hallelujah, ಸ್ತುತಿ ನಿಮಗೆ. Hallelujah, ಸ್ತುತಿ ನಿಮಗೆ. Hallelujah, ಸ್ತುತಿ ನಿಮಗೆ. Hallelujah, ಸ್ತುತಿ ನಿಮಗೆ. ಕೈ ನೀಡಿ ಎತ್ತಿರುವೆ, ಉನ್ನತಕ್ಕೇರಿಸಿದೆ, ಮಗನಾಗಿ ಮಾಡಿರುವೆ ನಿರಂತರವೂ. ಶ್ರಮವ ನೀಗಿಸಿದೆ, ಧೂಳಿಂದ ಎತ್ತಿರುವೆ, ಸಿಂಗಾರ ತಂದಿರುವೆ ನಿರಂತರವೂ. ಕೈ ನೀಡಿ ಎತ್ತಿರುವೆ, ಉನ್ನತಕ್ಕೇರಿಸಿದೆ, ಮಗನಾಗಿ ಮಾಡಿರುವೆ ನಿರಂತರವೂ. ಶ್ರಮವ ನೀಗಿಸಿದೆ, ಧೂಳಿಂದ ಎತ್ತಿರುವೆ, ಸಿಂಗಾರ ತಂದಿರುವೆ ನಿರಂತರವೂ. Hallelujah, ಸ್ತುತಿ ನಿಮಗೆ. Hallelujah, ಸ್ತುತಿ ನಿಮಗೆ. Hallelujah, ಸ್ತುತಿ ನಿಮಗೆ. Hallelujah, ಸ್ತುತಿ ನಿಮಗೆ. ಅಲ್ಲವಲ್ಲ ನನ್ನ ತಲೆಯಾಗಿಸಿ, ಕೀಳಾಗದೆ ನನ್ನ ಮೇಲೆತ್ತಿದೆ. ಬಾಲವಲ್ಲ ನನ್ನ ತಲೆಯಾಗಿಸಿ, ಕೀಳಾಗದೆ ನನ್ನ ಮೇಲೆತ್ತಿದೆ. Hallelujah, ಸ್ತುತಿ ನಿಮಗೆ. Hallelujah, ಸ್ತುತಿ ನಿಮಗೆ. Hallelujah, ಸ್ತುತಿ ನಿಮಗೆ. Hallelujah, ಸ್ತುತಿ ನಿಮಗೆ. ದುಷ್ಟ
ಕಾಯುವವ ಇಸ್ರಾಯೇಲ್ ಅರಸಾಗಿ ಎತ್ತಿದೆ ನೀನು ಮೇಲೆ 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 ದುಷ್ಟ ಗೋಲಿಯಾತ ಕೊಲ್ಲುವ ಅಭಿಷೇಕ ಶ್ರೀಕ ದಾವೀದನಿಗೆ ಅವನೇ ಕುರಿಗಳ ಕಾಯುವವ ಇಸ್ರಾಯೇಲ್ ಅರಸನಾಗಿ ಎತ್ತಿದೆ ನೀನು ಮೇಲೆ 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 ಹಾಲೆಲೂಯಾ ಸ್ತುತಿ ನಿನಗೆ ಹಾಲೆಲೂಯಾ ಸ್ತುತಿ ನಿನಗೆ ಹಾಲೆಲೂಯಾ ಸ್ತುತಿ ನಿನಗೆ ಹಾಲೆಲೂಯಾ ಸ್ತುತಿ ನಿನಗೆ ಕೈ ನೀಡಿ ಎತ್ತಿರುವೆ ಉನ್ನತಕ್ಕೇರಿಸಿದೆ ಮಗನಾಗಿ ಮಾಡಿರುವೆ ನಿರಂತರವೂ ಶ್ರಮವನಿಸಿದೆ ನುಳಿತ ಎತ್ತಿರುವೆ ಸಿಂಗಾರ ತಂದಿರುವೆ ನಿರಂತರವೂ ಕೈ ನೀಡಿ ಎತ್ತಿರುವೆ ಉನ್ನತಕ್ಕೇರಿಸಿದೆ ಮಗನಾಗಿ ಮಾಡಿರುವೆ ನಿರಂತರವೂ ಶ್ರಮವನಿಸಿದೆ ನುಳಿತ ಎತ್ತಿರುವೆ ಸಿಂಗಾರ ತಂದಿರುವೆ ನಿರಂತರವೂ ಹಾಲೆಲೂಯಾ ಸ್ತುತಿ ನಿನಗೆ ಹಾಲೆಲೂಯಾ ಸ್ತುತಿ ನಿನಗೆ ಹಾಲೆಲೂಯಾ ಸ್ತುತಿ ನಿನಗೆ ಹಾಲೆಲೂಯಾ ಸ್ತುತಿ ನಿನಗೆ Hallelujah. Glory, glory, glory. ನಲಿದು ತಪ್ಪಲಿನ ತಟ್ಟಿ ಗ್ಲೋರಿ ಗ್ಲೋರಿ ಹೇಗೆ ದಾವಿದನು ಕುಣಿದು ನಲಿದು ದೇವರಿಗೆ ಆರಾಧನೆ ಮಾಡುವ ಮನಪೂರ್ವಕವಾಗಿ ನಾವು ಆತನ ಆರಾಧಿಸುವ ಸ್ತುತಿಸುವ ನನ್ನ ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ ಬಾಲವಲ್ಲ ನನ್ನ ತಲೆಯಾಗಿಸಿ ಕೀಳಾಗದೆ ನನ್ನ ಮೇಲೆತ್ತಿದೆ ಹಾಲೆಲೂಯಾ ಸ್ತುತಿ ನಿಮಗೆ 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 ನಿನಗೆ ಒಬ್ಬನಿಗೆ ಸ್ತುತಿ ಕೊಡ್ತಾನೆ ಒಬ್ಬನಿಗೆ ನೀನು ಸ್ತುತಿಗೆ ಯೋಗ್ಯನಾಗಿದೆಯಪ್ಪ ಆರಾಧನೆಗೆ ನೀನೊಬ್ಬನು ಯೋಗ್ಯನಾಗಿದೆ ಕರ್ತನೆಯವ ಕರ್ತನೆ ಎಲ್ಲ ನಿನ್ನ ಮಕ್ಕಳು ಕರ್ತನೆ ಯಾವಾಗ ನಿನ್ನ ಸನ್ನಿಧಿಗೆ ಬಂದು ಕರ್ತನೆ ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದಾರೆ ಏಕೆ ಕುಣಿಯುತ್ತಾರೆ ನಲಿಯುತ್ತಾರೆ ದಾವಿದನು ಪ್ರತ್ಯೇಕವಾಗಿ ದಾವಿದನು ಕರ್ತನೆ ನೀನು ಆರಿಸಿ ಕರ್ತನೆ ಸಂತೋಷದಿಂದ ಆತನು ಯಾವಾಗಲೂ ನಿನ್ನ ಸನ್ನಿಧಿಯಲ್ಲಿ ಕುಣಿಯುತ್ತಿದ್ದ ನಲಿಯುತ್ತಿದ್ದ ಆರಾಧನೆ ಮಾಡ್ತಿದ್ದ ಸ್ವಾಮಿ ಏಕೆ ನೀನು ಪರಿಶುದ್ಧ ದೇವರಾಗಿದೆ ಕತನೆ ನೀನು ಪರಿಶುದ್ಧನಾಗಿದೆ ಕತನೆ ಕೋಟಿ ದೇವದೂತರ ಮಧ್ಯದಲ್ಲಿ ಇರುವ ಆತನ ಆಸನೋಡನಾಗಿದೆ ಕತನೆ ನಿನಗೆ ಅಡ್ಡ ಬಿದ್ದು ಕತನೆ ಎಲ್ಲ 24 ಹಿರಿಯರು ಕತನೆ ಸೇರಿ ಕತನೆ ನಿನಗೆ ಆರಾಧನೆ ಮಾಡ್ತಿದ್ದರು ನಾವು ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸ್ತೇವೆ ಸ್ತುತಿಸ್ತೇವೆ ಕತನೆ ಆತ್ಮದಿಂದಲೂ ಸತ್ಯದಿಂದಲೂ ನಮಗೆ ಆರಾಧನೆ ಮಾಡಲಿಕ್ಕೆ ಸ್ತುತಿ ಮಾಡಲಿಕ್ಕೆ ನಿನ್ನ ಅಭಿಷೇಕದಿಂದ ತುಂಬಿಸು ನಿನ್ನ ಮಕ್ಕಳು ಎಲ್ಲರಿಗೆ ಅಭಿಷೇಕ ತುಂಬಿಸು ಕರ್ತನಿಗೆ ಸ್ತೋತ್ರ ಓ ಗ್ಲೋರಿ 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 ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ ಯೆಹೋವನಾದ ದೇವರೇ ನಿನಗೆಲ್ಲವೂ ಸಾಧ್ಯವೇ ಅಸಾಧ್ಯವಾದದು ಒಂದು ಇಲ್ಲವೇ ಇಲ್ಲವೇ ನುಡಿದರೆ ಎಲ್ಲವೂ ಆಗುತ್ತೆ ನಾತ್ಯಗೆ ಎಲ್ಲವೂ ನಡೆಯುತ್ತೆ ನುಡಿದರೆ ಎಲ್ಲವೂ ಒಂದು ಮಾತು ಹೇಳಿದರೆ ಸಾಕು ಎಲ್ಲವೂ ನಡೆಯುತ್ತೆ ಎಲ್ ಶಡಾಯ್ ಅಸಾಧ್ಯವಾದದು ಒಂದು ಇಲ್ಲ 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 ನಿನ್ನಯ ನಾಮಕ್ಕೆ ನಿನ್ನಯ
ನಾಮಕ್ಕೆ ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿಗೆ ಕೆಂಪು ಸಮುದ್ರವು ಭಾಗವಾಗುವುದು ನಿನ್ನಯ ಶಕ್ತಿಗೆ ಎಲ್ ಶಡಾಯ್ ಎಲ್ ಶಡಾಯ್ ನಿಂಗೆ ಅಸಾಧ್ಯವಾದದು ಒಂದು ಇಲ್ಲ 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 ಅದ್ಭುತ ಮಾಡುವ ದೇವರು ಆಶ್ಚರ್ಯ ಮಾಡಿದ ಆದಿಯಿಂದ ಅದ್ಭುತ ಮಾಡಿ ಕರ್ತನೆ ತನ್ನ ಮಕ್ಕಳನ್ನು ಕರ್ತನೆ ಕೆಂಪು ಸಮುದ್ರ ಒಡೆ ವಿಭಾಗ ಮಾಡಿ ನಡೆಸುತ್ತಾತನು ಕ್ಷಣ ಕ್ಷಣಕ್ಕೆ ಅದ್ಭುತ ಮಾಡುವ ದೇವರು ಬದಲಾಗಲಿಲ್ಲ ಆತನು ಬದಲಾಗಲಿಲ್ಲ ಆತನು ಹೇಗಿದ್ದಾನೆ ಹೀಗೆ ಇದ್ದಾನೆ ಮುಂದೆ ಇರುವಾತನಾಗಿದ್ದಾನೆ ಎಲ್ ಶಡಾಯ್ ಎಲ್ ಶಡಾಯ್ ಅಸಾಧ್ಯವಾದದು ಒಂದು ಇಲ್ಲ ಎಲ್ ಶಡಾಯ್ ಎಲ್ ಶಡಾಯ್ ನಿಂಗೆ ಅಸಾಧ್ಯವಾದದು ಒಂದು ಇಲ್ಲ ಎಲ್ ಶಡಾಯ್ ನಿಂಗೆ ಅಸಾಧ್ಯವಾದದು ಒಂದು ಇಲ್ಲ ಎಲ್ ಶಡಾಯ್ ಎಲ್ ಶಡಾಯ್ ನಿಂಗೆ ಅಸಾಧ್ಯವಾದದು ಒಂದು ಇಲ್ಲ ನಿನ್ನಯ ನಾಮಕ್ಕೆ ನಿನ್ನ ನಾಮಕ್ಕೆ ರೋಗ ವ್ಯಾಧಿ ಎಲ್ಲ ನಿನ್ನ ನಾಮಕ್ಕೆ ನೀಗಿಸುತ್ತದೆ ಕರ್ತನೆ ಅಂಧಕಾರ ಸರಪಳಿ ಕಳಚಿ ಬಿಡುವುದು ನಿನ್ನಯ ಶಕ್ತಿಗೆ ಅಂಧಕಾರ ಸರಪಳಿ ಕಳಚಿ ಬಿಡುವುದು ನಿನ್ನಯ ಶಕ್ತಿಗೆ ಎಲ್ ಶಡಾಯ್ ಎಲ್ ಶಡಾಯ್ ನಿಂಗೆ ಅಸಾಧ್ಯವಾದದು ಒಂದು ಇಲ್ಲ 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 ಶಡಾಯ್ ಎಲ್ ಶಡಾಯ್ ನಿಂಗೆ ಅಸಾಧ್ಯವಾದದು ಒಂದು ಇಲ್ಲ ಎಲ್ ಶಡಾಯ್ ಎಲ್ ಶಡಾಯ್ ನಿಂಗೆ ಅಸಾಧ್ಯವಾದದು ಒಂದು ಇಲ್ಲ ಅಸಾಧ್ಯವಾದದು ಒಂದು ಇಲ್ಲ. ಹೌದು ಸ್ವಾಮಿ, ಐಗುಪ್ತದಲ್ಲಿದ್ದ ನಿನ್ನ ಮಕ್ಕಳನ್ನು ಕರೆತರುವಾಗ ಕೆಂಪು ಸಮುದ್ರ ವಿಭಾಗ ಮಾಡಿ ಒಣ ನೆಲದ್ದು ಅವರು ನಡ್ಕೊಂಡು ಬಂದರು. ಆದರೆ ಹೊಸ ಒಡಂಬಡಿಕೆ ಅದೇ ದೇವರು ಯೇಸು ಕ್ರಿಸ್ತನು ನೀರಿನ ಮೇಲೆ ನೆಲೆಕೊಂಡೊಂದು ದೇವರ ವಾಕ್ಯ ಹೇಳ್ತದೆ. ಒಬ್ಬ ಆತ ನೀರು ಆತನಿಗೆ ವಿಧೇಯ ಆಯಿತು, ನೀರು ಆತನ ಮಾತು ಒಪ್ಪಿತು, ಗಾಳಿ ಆತನ ಮಾತು ಹೆದರಿತು, ಗಾಳಿ ಹೆದರಿತು, ನೀರು ಆತನ ಮಾತಿಗೆ ವಿಧೇಯ ಆಯಿತು. ತಂದೆಯನಿಗೆ ಸ್ತೋತ್ರಪ್ಪ, ನೀನು ಬದಲಾಗಲಿಲ್ಲ ಕತನೆ, ನೀನು ಇದ್ದಿ, ಮೊದಲು ಇದ್ದಿ, ಈಗ ಇದ್ದಿ, ಇನ್ನು ಮುಂದೆ ಇರುವಾತನಾಗಿದೆ ಕತನೆ, ಇಮಾನುವೇಲ್ ದೇವರಾಗಿದೆ ಕತನೆ. ದೇವ ನೀನು ನಿನ್ನ ಮಕ್ಕಳು ಕತನೆ ಕರೆಯುವಾಗ ಅವರ ಹತ್ತಿರ ಇರುವ ದೇವರಾಗಿದೆ ಕತನೆ. ಅಪ್ಪ ತಂದೆ ನಿನಗೆ ಸ್ತೋತ್ರಕ. 2-3 ಜನ ನನ್ನ ನಾಮದಲ್ಲಿ ಎಲ್ಲಿ ಸೇರಿತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆಂದು ನಿನ್ನ ವಾಕ್ಯ ಹೇಳ್ತದೆ ಕತನೆ. ನಾವು ಆರಾಧನೆ ಸ್ತುತಿ ಮಾಡುವಾಗ ನಮ್ಮ ಮಧ್ಯದಲ್ಲಿ ಇರುವಾತನಾಗಿದೆ ಕತನೆ. ಸ್ತೋತ್ರಪ್ಪ ನಿನಗೆ ಸ್ತೋತ್ರಪ್ಪ, ರಾಜಾದಿರಾಜನಿಗೆ ಸ್ತೋತ್ರ, ತಂದೆಯನಿಗೆ ಸ್ತೋತ್ರಪ್ಪ. ಓ ಗ್ಲೋರಿ 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 ಗ್ಲೋರಿ, ಅದೇ ದೇವರಿಗೆ ನಾವು ಆರಾಧಿಸುವ. ಎಸ್ ಎಸ್, ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓ ಥ್ಯಾಂಕ್ ಯು. ಥ್ಯಾಂಕ್ ಯು. ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ, ನಿನ್ನ ಚಲಿಸುವಿಕೆ ನಮ್ಮ ಮಧ್ಯದಲ್ಲಿ ಇದೆ. ಸ್ತೋತ್ರ.
my hand and you love my brother, even though you are a king. I love you more than any other, so much more than anything. You are all my strength, you are my spirit, you are all my heart, desire and long to worship you. Oh, my strength, you are my spirit, you are all my heart, desire and long to worship you. You are all my strength, you are my spirit, you are all my heart, desire and long to worship you. Thank you, Lord. Thank you for ನಿನ್ನ ಉಪಸ್ಥಿತಿಗೆ ಸ್ತೋತ್ರ ಕರ್ತನೆ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯಂದು ನಿನ್ನ ಪ್ರಸನ್ನತೆ ಇದಕ್ಕೆ ಸ್ತೋತ್ರಪ್ಪ. ರಾಜನಿಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ಕರ್ತನೆ. ಓ ತಂದೆ ನಿನಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದೀ ರಾಜನಿಗೆ ಸ್ತೋತ್ರಪ್ಪ. ಓ ಯೇಸುವಿನಿಗೆ ಸ್ತೋತ್ರಪ್ಪ. ನಿನ್ನ ಒಬ್ಬೊಬ್ಬರ ಮೇಲೆ ನಿನ್ನ ಹಸ್ತ ಇಳಿದು ಬಂದಿದ್ದಕ್ಕೆ ಸ್ತೋತ್ರ ಕರ್ತನೆ. ಒಬ್ಬೊಬ್ಬರ ಕರ್ತನಿನ ಬಂಧನ ಮುರಿತಾ ಇದೆ, ಅದಕ್ಕೆ ಸ್ತೋತ್ರಪ್ಪ. ರಾಜನಿಗೆ ಸ್ತೋತ್ರ. ಓ ಗ್ಲೋರಿ 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 ಗ್ಲೋರಿ. ಎಸ್ ಎಸ್, ಆರಾಧಿಸುವ ಮನಪೂರ್ವಕವಾಗಿ ಆತನ್ನು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಸ್ವಾಮಿ ಕಳವಳವಿಲ್ಲ. ದೇವರು ನಮ್ಮ ಸಂಗಡ ಇದ್ದ, ನಮ್ಮ ಒಳಗಿದ್ದಾನೆ, ನಮಗೆ ಕಳವಳ ಇಲ್ಲ. ಆರಾಧನೆ 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 ಆರಾಧನೆ. ಕಳವಳ ಇಲ್ಲ. ಇಲ್ಲಿ ಯೇಸು ಇದ್ದಾನಲ್ಲಿ ಕಳವಳ ಇಲ್ಲ. ಆತನ ಎಲ್ಲ ನೋಡಿಕೊಳ್ತಾನೆ, ಆತ ನಡೆಸ್ತಾನೆ. ನಮ್ಮೊಳಗೆ ಕಳವಳ ಇಲ್ಲ. ನಾವ ನೋಡಿಕೊಳ್ಳುವೆ. ಯೆಹೋವಾ ರಾಫಾ ನೀನಂದೇವನೇ. ಯೆಹೋವಾ ರಾಫಾ ನೀನಂದೇವನೇ. ಹೊಂದುಕೊಂಡೆ ನನ್ನ ರೋಗವ ಹೊಂದುಕೊಂಡೆ. ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ.
ರೋಗವನ್ನು ಎಲ್ಲ ಹೊತ್ತುಕೊಂಡಿದ್ದು ಕರ್ತನೇ. ನಿನಗೆ ನಾನು ಗುಣ ಮಾಡಿದರೆ ನಿನ್ನ ವಾಕ್ಯ ಇರ್ತದೆ. ನೀನು ಐಕ್ಯನಾಗಿ ನಮ್ಮ ತೆಗೆದಿದ್ದು ಕರ್ತನೇ. ಆರಾಧನೆ 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 ಹೊತ್ತುಕೊಂಡೆ ವೈದ್ಯನು ಆತನೇ ನಮ್ಮ ವೈದ್ಯನಾಗಿದ್ದಾನೆ. ಯಾವ ಹೊತ್ತುಕೊಂಡೆ ವೈದ್ಯನು ನಂದೇವರೇ ಯೆಹೋವನ ನಂದೇವರೇ ಅಗತ್ಯ ಎಲ್ಲ ಪೂರೈಸೋನು. ಎಲ್ಲ ಬಲ್ಲವನಾಗಿದೆ. ಆರಾಧನೆ 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 ಒಳ್ಳೆಯ ಕುರುಬನಾಗಿದೆ. ನಾವು ಕುರಿಗಳಾಗಿದ್ದೇವೆ ಆತನ. ನಾವು ಕುರುಬನ ಸ್ವರಕ್ಕೆ ನಾವು ಕೇಳುವರಾಗಿದೆ. ನಂದೇವಾನೇ ಕಳವಳವಿಲ್ಲ ನನ್ನೊಳಗೆ ಕಳವಳವಿಲ್ಲ ಆರಾಧನೆ 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 ನನ್ನೊಳಗೆ ಕಳವಳವಿಲ್ಲ ಎಲ್ಲವ ನೋಡಿಕೊಳ್ಳುವೆ ನನ್ನೊಳಗೆ ಕಳವಳವಿಲ್ಲ ನೀನೆಲ್ಲವ ನೋಡಿಕೊಳ್ಳುವೆ ಯೆಹೋವಾ ರಾಫಾ ನಂದೇವಾನೇ ಯೆಹೋವಾ ರಾಫಾ ನಂದೇವಾನೇ ರೋಗವ ಹೊತ್ತುಕೊಂಡೆ. ಹೌದು ಸ್ವಾಮಿ, ಶಿಲುಬೆಯಲ್ಲಿ ನಿನ್ನ ದೇಹದಲ್ಲಿ ಕರ್ತನೇ ಮಾನವನ ರೋಗವನ್ನು ಹೊತ್ತುಕೊಂಡಿದ್ದು ಕರ್ತನೇ. ಇದು ನಾವು ನಂಬುತ್ತೇವೆ ಸ್ವಾಮಿ. ನಿನ್ನ ವಾಕ್ಯ ಇರ್ತದೆ. ನೀನು ವೈದ್ಯನಾಗಿದ್ದಿ. ಮಾನವನೆಲ್ಲ ಸಂಕಟವನ್ನು ಹೊತ್ತುಕೊಂಡಿದ್ದಿ. ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಾವು ಆರಾಧನೆ 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 ರೋಗವ ಹೊತ್ತುಕೊಂಡೆ ವೈದ್ಯನು ರೋಗವ ಹೊತ್ತುಕೊಂಡೆ
ಆತನು ಅರಿಯುವನಾಗಿದ್ದಾನೆ. ಆತನಿಗೆ ಗೊತ್ತುಂಟು ನಿಮ್ಗೆ ಏನು ಅಗತ್ಯ ಉಂಟೆಂದು. ಆರಾಧನೆ 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 ಅಗತ್ಯವ ನೀವೇ. ನಿನ್ನ ಒಳ್ಳೆಯ ಕೃಪೆನೇ ಅಗತ್ಯವ ನೀವೇ. ನಿನ್ನ ಒಳ್ಳೆಯ ಕೃಪೆನೇ. ಹೌದಪ್ಪ, ನೀನು ನಮ್ಮ ಒಳ್ಳೆಯ ಕುರುಬನಾಗಲಿ, ನಮ್ಮೆಲ್ಲ ಅಗತ್ಯ ಕತ್ತ ನೀನು ಅರಿಯುವನಾಗಲಿ. ಅಪ್ಪ, ಈ ಸಮಯದಲ್ಲಿ ನಮ್ಮ ಮಕ್ಕಳಾಗಿ ನಾವು ಸೇರಿ ಮಾಡಿದ ಆರಾಧನೆ ಅಪ್ಪ ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಓ ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಕ್ಕೆ ಸ್ತೋತ್ರಪ್ಪ. ನಿನ್ನ ಅಭಿಷೇಕದಿಂದ ತುಂಬಿದ್ದಕ್ಕೆ ಸ್ತೋತ್ರ. ಒಬ್ಬೊಬ್ಬರ ಕತ್ತನೆ ಬಂಧನೆಯನ್ನು ಮುರಿದಕ್ಕೆ ಸ್ತೋತ್ರ. ಏಕೆಂದರೆ ಸ್ತುತಿಗೆ ಯೋಗ್ಯ ನೀನು ಆಗಿದೆಯಪ್ಪ, ಒಬ್ಬನು ಮಾತ್ರ ಯೋಗ್ಯನು. ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದಿ ಕರ್ತನೆ. ಮಹಿಮೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ ಕರ್ತನೆ. ಮಾನಕ್ಕೆ ನೀನು ಒಬ್ಬನು ಮಾತ್ರ ಯೋಗ್ಯನು. ಘನಕ್ಕೆ ಒಬ್ಬನು ಮಾತ್ರ ಯೋಗ್ಯನು. ಗೌರವಕ್ಕೆ ನೀನು ಮಾತ್ರ ಒಬ್ಬನು ಯೋಗ್ಯನಾಗಿದೆ. ಘನತೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ಕರ್ತನೆ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೇನ್. ಪ್ರಿಯರೇ, ಇಷ್ಟೊತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಮ್ಮ ಆರಾಧನೆ, ನಮ್ಮ ಸ್ತುತಿ ಆತನು ಸ್ವೀಕಾರ ಮಾಡಿದ್ದಾನೆ. ನಮ್ಮ ಯಜ್ಞವನ್ನು ಸ್ವೀಕಾರ ಮಾಡಿದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು, ಈ ಸಮಯದಲ್ಲಿ ಉಂಟು. ಅದಕ್ಕೋಸ್ಕರ ಈಗ ದೇವರ ವಾಕ್ಯ ಬೇಕು. ಈ ಪ್ರಸನ್ನತೆ, ದೇವರ ಉಪಸ್ಥಿತಿ ಇರುವಾಗ, ದೇವರ ವಾಕ್ಯ ಬೀಳುವಾಗ ಅಲ್ಲಿ ಏನಾಗ್ತದೆ? ಸ್ವಸ್ಥತೆ ಆಗ್ತದೆ, ಬಿಡುಗಡೆ ಆಗ್ತದೆ, ಮತ್ತು ಈ ಸತ್ಯದ ಜ್ಞಾನ ಬರ್ತದೆ. ಅದಕ್ಕೋಸ್ಕರ ನಾವು ನೇರವಾಗಿ ವಾಕ್ಯದ ಭಾಗಕ್ಕೆ ಹೋಗುವ, ವಾಕ್ಯವನ್ನು ಕೇಳುವ. ಯೋಹಾನ ಸುವಾರ್ತೆ 8:51 ಯೇಸು ಹೇಳಿದ ಮಾತು, ಯೇಸುನ ಬಾಯಿಂದ ಬಂದ ಮಾತು ಇದು. ನಾವು ನೋಡ್ತಾ ಇದ್ದೀವಿ ಸತ್ಯವೇದದಲ್ಲಿ ಯೇಸು ಯಾವಾಗಲೂ ನಿತ್ಯತ್ವದ ವಿಷಯದಲ್ಲಿ ಮಾತಾಡ್ತಿದ್ದನು. ನಿತ್ಯತ್ವ. ಅದಕ್ಕೋಸ್ಕರ ಇಲ್ಲಿ ಯೇಸು ಒಂದು ವಾಕ್ಯದ ಮುಖಾಂತರ ಮಾತಾಡ್ತಾ ಇದ್ದಾನೆ. ಅಲ್ಲಿ ಹೇಳ್ತಾನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಯಾವನಾದರೂ ನನ್ನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು. ನೋಡಿ, ಈ ವಾಕ್ಯ ಹೇಳುವಾಗ ಅಲ್ಲಿ ಪರಿಚಯವರು, ಶಾಸ್ತ್ರಿಯವರು, ಇವನು ಏನು ಮಾತಾಡ್ತಾನೆ ಎದುರು ನಿಲ್ತಾರೆ. ಏಕೆ? ಯೇಸುಗೆ ಎದುರು ನಿಲ್ತಾ ಇದ್ದಾರೆ. ಯೇಸು ಏನು ಹೇಳ್ತಾನೆ ಅಲ್ಲಿ? ಯೇಸು ಹೇಳ್ತಾನೆ, ಸಾವನ್ನು ಕಾಣುವುದೇ ಇಲ್ಲ ಹೇಳ್ತಾನೆ. ನನ್ನ ವಾಕ್ಯದಲ್ಲಿ ನೀನು ನಡೆದರೆ, ಅಂದರೆ ಒಂದು ವಾಕ್ಯ ಎಂಬುದು ಎಷ್ಟು ಇಂಪಾರ್ಟೆಂಟ್ ಆಗಿದೆ. ವೆರಿ ಇಂಪಾರ್ಟೆಂಟ್ ವಾಕ್ಯ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾವನಾದರೂ ನನ್ನ ವಾಕ್ಯವನ್ನು ಕೈಕೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದರು. ಸಾವನ್ನು ಕಾಣುವುದಿಲ್ಲ ಎಂದು ಹೇಳ್ತಾನೆ. ಅಂದರೆ ಯೇಸು ನಿತ್ಯತ್ವದ ವಿಷಯದಲ್ಲಿ ಮಾತಾಡ್ತಿದ್ದ. ಯೇಸು ಪ್ರಿಯರೇ ನಿತ್ಯತ್ವ ವಿಷಯದಲ್ಲಿ ಮಾತಾಡುವಾಗ ಅಲ್ಲಿದ್ದ ಪರಿಚಯವರಿಗೆ, ಶಾಸ್ತ್ರಿಗೆ, ಯಹೂದ್ಯರಿಗೆ ಅರ್ಥ ಆಗಲಿಲ್ಲ. ಸತ್ಯವೇದ ಗೊತ್ತಿತ್ತು, ಆದರೆ ಯೇಸು ಮಾತಾಡುವ ರೀತಿ ಅವರಿಗೆ ಅರ್ಥ ಆಗ್ತಿರಲಿಲ್ಲ. ಪ್ರಿಯರೇ, ಇವತ್ತು ಏನು ಬೇಕು? ಹೌದು, ನೀವು ಜೀವಿಸ್ತಾ ಇದ್ದೀರಿ, ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಎಷ್ಟು ವರ್ಷ ಜೀವಿಸಬಹುದು? ಎಲ್ಲರಿಗೆ ಶರೀರ ಬಿಡಲಿಕ್ಕುಂಟು. ದೇವರು ಏನು ಬಯಸ್ತಾ ಇದ್ದಾನೆ? ಶರೀರ ಬಿಡುವ ಮೊದಲು ನಿನಗೆ ರಕ್ಷಣೆ ಆಗಬೇಕು. ಅಂದರೆ
ನೀನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನೆಂದು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದರೆ ನಿನಗೆ ರಕ್ಷಣೆ ಒಂದು ಸಂಗತಿ ನಿನಗೆ ರಕ್ಷಣೆ ಆಗ್ತದೆ, ನಿತ್ಯತ್ವದಗೆ ನೀನು ಖಂಡಿತ ಸೇರಿತಿ. ರಕ್ಷಣೆ ಆದ ನಂತರ ದೇವರು ಏನು ಬಯಸ್ತಾನೆ? ನೀನು ವಾಕ್ಯದಲ್ಲಿ ದೃಢವಾಗಿ ನಿಲ್ಲಬೇಕೆಂದು, ದೃಢವಾಗಿ ನಿಲ್ಲಬೇಕು ದೇವರು ಬಯಸ್ತಾ ಇದ್ದಾನೆ. ಯೇಸು ಹತ್ರ ಶಿಷ್ಯರಿದ್ದರು. ಯೇಸು ಅದ್ಭುತ ಮಾಡುವಾಗ, ಸೂಚಕ ಕಾರ್ಯ ಮಾಡುವಾಗ ಶಿಷ್ಯರು ನೋಡುತ್ತಿದ್ದರು. ಶಿಷ್ಯರು ಕಣ್ಣಾರೆ ನೋಡ್ತಿದ್ರು ಯೇಸು ಏನು ಮಾಡ್ತಾನೆಂದು. ಆದರೆ ಅವರು ಮಾಡಲಿಕ್ಕೆ ಹೋಗಲಿಲ್ಲ. ಒಂದು ಕಡೆಯಲ್ಲಿ ಮಾತ್ರ ಯೇಸು ಕಳಿಸಿಬಿಟ್ಟ. ಅವರಿಗೆ ದೆವ್ವವನ್ನು ಬಿಡಿಸುವ, ಸ್ವಸ್ಥತೆ ಮಾಡುವ ಅಧಿಕಾರವನ್ನು ಕಳಿಸಿದ. ಅವರು ಹೋದಲ್ಲಿ ಸ್ವಸ್ಥತೆ ಆಯಿತು, ಬಿಡುಗಡೆ ಆಯಿತು. ಜನರಿಗೆ ಅಲ್ಲಿಂದ ವಾಪಸ್ ಬಂದರು. ಯೇಸುಗೆ ರಿಪೋರ್ಟ್ ಕೊಟ್ಟರು. ನಂತರ ಪರಿಶುದ್ಧಾತ್ಮ ಅವರ ಮೇಲೆ ಇಳಿದ ನಂತರ ಅವರು ನಿಜವಾದ ಸೇವೆ ಪ್ರಾರಂಭ ಮಾಡಿದರು. ಯಾರು? ಅಪೊಸ್ತಲರು, ಶಿಷ್ಯರು. ಯೇಸು ಕ್ರಿಸ್ತನು ಇಲ್ಲಿ ಬೋಧನೆ ಮಾಡ್ತಾನೆ, ಒಂದು ನನ್ನ ವಾಕ್ಯವು ನೀನು ಪಾಲಿಸಿದರೆ, ಕೈಕೊಂಡು ನಡೆದ ನೀನು ಸಾವನ್ನು ಕಾಣುವುದೇ ಇಲ್ಲ ಹೇಳ್ತಾನೆ. ನೋಡಿ, ಒಂದು ದಿವಸ ಒಬ್ಬ ಅಧಿಕಾರಿಯು ಬರ್ತಾ ಇದ್ದಾನೆ ಯೇಸು ಹತ್ರ. ಲೂಕನ ಬರೆದ ಶುಭ ಸಂದೇಶ 18ರಿಂದ ಸ್ವಲ್ಪ ಧ್ಯಾನಿಸುವ. ಒಬ್ಬ ಅಧಿಕಾರಿ ಬರ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಒಳ್ಳೆಯ ಬೋಧಕನೇ ಹೇಳ್ತಾನೆ ಯೇಸುಗೆ. ಮೊದಲು ಬಾಯಿಂದ ಬಂದ ಮಾತು ಏನು? ನೀನು ಒಳ್ಳೆಯ ಬೋಧಕನೇ. ಅದರ ಅರ್ಥ ಪ್ರಿಯರೇ, ಆತನು ಯೇಸುವಿನ ಬೋಧನೆ ಕೇಳಿದ್ದಾನೆ. ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು? ಎಲ್ಲರಿಗೆ ನಿತ್ಯತ್ವಕ್ಕೆ ಹೋಗಿ ಸೇರಬೇಕೆಂದು ಮನಸ್ಸುಂಟು. ಎಲ್ಲರೂ ಬಯಸ್ತಾರೆ, ನಾನು ಸತ್ತ ಕೂಡಲೇ ನಾನು ಪರಲೋಕಕ್ಕೆ ಹೋಗ್ತೇನೆ ಎಂದು ಎಲ್ಲರಿಗೆ ಒಂದು ತಿಳುವಳಿಕೆ ಉಂಟು. ಹೇಗೆ ಹೋಗುವುದು? ಯಾವ ರೀತಿಯಲ್ಲಿ? ಒಂದು ದಿವಸ ರಾತ್ರಿ ಹೊತ್ತಲ್ಲಿ ಒಬ್ಬ ಬೋಧಕನು ಬರ್ತಾನೆ, ಇನ್ನೊಬ್ಬ ಬೋಧಕನು ಬರ್ತಾನೆ. ಇಲ್ಲಿ ಬಂದದ್ದು ಯಾರು? ಒಬ್ಬ ಅಧಿಕಾರಿ. 3ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ ಒಬ್ಬ ಬೋಧಕನು ಬರ್ತಾನೆ. ಒಳ್ಳೆಯ ಬೋಧಕನೇ ಹೇಳ್ತಾನೆ ಅವನು ಕೂಡ. ದೇವರ ಬಲ ಇಲ್ಲದಿದ್ದರೆ, ದೇವರ ಸಹಾಯ ಇಲ್ಲದಿದ್ದರೆ ನೀನು ಇದೆಲ್ಲ ಮಾಡಲಿಕ್ಕೆ ನಿನಗೆ ಸಾಧ್ಯ ಇಲ್ಲ ಹೇಳ್ತಾನೆ ಆತನು. ಪುನಃ ಕೇಳ್ತಾನೆ, ನಾನು ನಿತ್ಯ ಜೀವಿಸಬೇಕಾದರೆ, ನಿತ್ಯತ್ವ ಸಿಗಬೇಕಾದ್ರೆ ಏನು ಮಾಡಬೇಕು ಎಂದು ಯೇಸು ಹತ್ರ ಕೇಳ್ತಾನೆ. ಅಂದರೆ ಆ ಬೋಧಕನಿಗೆ ಧರ್ಮಶಾಸ್ತ್ರ ಕಲಿಸಿದ್ದ ಅವನು ಕೂಡ ಒಳಗಿಂದ ಗೊತ್ತಿಲ್ಲ. ಅವನು ಪರಲೋಕ ಹೋಗ್ತಾನೋ ಎಲ್ಲಿ ಹೋಗ್ತಾನೋ ಅವನಿಗೆ ಗೊತ್ತಿಲ್ಲ. ಯೇಸು ಅವನಿಗೆ ಹೇಳ್ತಾನೆ, ನೀನು ಹೊಸತಾಗಿ ಹುಟ್ಟದಿದ್ದರೆ, ನಿನಗೆ ನಿಜವಾಗಿ ಹೊಸತಾಗಿ ಹುಟ್ಟದಿದ್ದರೆ ನೀನು ದೇವರ ರಾಜ್ಯವನ್ನು ಕಾಣಲಿಕ್ಕೆ ಆಗುವುದಿಲ್ಲ ಹೇಳ್ತಾನೆ. ಪ್ರಿಯರೇ, ಒಬ್ಬ ವ್ಯಕ್ತಿ ಮೊದಲು ಕಾಣಬೇಕು ದೇವರ ರಾಜ್ಯ ಅವನ ಜೀವಿತದಲ್ಲಿ. ಇಲ್ಲಿ ಇರುವಾಗನೇ ಅವನಿಗೆ ಗೊತ್ತಿರಬೇಕು, ಕಾಣಬೇಕು ಅವನು ದೇವರ ರಾಜ್ಯ. ಅದೇ ಹೇಳ್ತಾನೆ ಯೇಸು ಅವನಿಗೆ, ನಿನಗೆ ಕಾಣಲಿಕ್ಕೆ ಆಗುವುದಿಲ್ಲ ಹೊಸತಾಗಿ ಹುಟ್ಟದಿದ್ದರೆ. ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿಗೆ ಹೊಸತಾಗಿ ಹುಟ್ಟುವುದು. ಈ ಲೋಕದಲ್ಲಿ ನಾವು ಹುಟ್ಟಿ ಬಂದಿದ್ದೇವೆ, ಶರೀರದಲ್ಲಿ ತಂದೆ ತಾಯಿಗೆ ಹುಟ್ಟಿ ಬಂದಿದ್ದೇವೆ. ತಂದೆ ತಾಯಿಗೆ ಹುಟ್ಟಿ ಬಂದ ವ್ಯಕ್ತಿ ಸತ್ಯವೇದ ಹೇಳ್ತದೆ, ಯಾರು ಕೂಡ ಪರಲೋಕಕ್ಕೆ ಹೋಗುವುದಿಲ್ಲ. ಅದಕ್ಕೋಸ್ಕರ ಹೊಸತ್ತಾಗಿ ಹುಟ್ಟಬೇಕೆಂದು ಹೇಳ್ತಾನೆ. ಅಂದರೆ ಮುಂದೆ ಹೇಳ್ತಾನೆ ಯೇಸು ಅಲ್ಲಿ, ನಿನಗೆ ನಿಜವಾಗಿ ಹೇಳ್ತೇನೆ, ನೀನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯದೊಳಗೆ ಹೋಗಲಿಕ್ಕೆ ಆಗುವುದಿಲ್ಲ. ಈಗ ವ್ಯಕ್ತಿಗೆ ದೇವರ ರಾಜ್ಯದ ಒಳಗೆ ಹೋಗಬೇಕಲ್ಲ. ಯೇಸು 1ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದೇನೆ, ಯೋಹಾನ ಸುವಾರ್ತೆ 12, ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವೀಕಾರ ಮಾಡಿದರೋ ಅವರು ದೇವರ ಮಕ್ಕಳು. ಸ್ವೀಕಾರ ಮಾಡಿ ನಂಬಿದ್ದರೋ ದೇವರ ಮಕ್ಕಳು.
ಪುನಃ ಹೇಳ್ತೇನೆ, ಶರೀರದಲ್ಲಿ ಹುಟ್ಟಿದವರು ಎಲ್ಲರೂ ಶರೀರವೇ, ಆತ್ಮದಲ್ಲಿ ಹುಟ್ಟಿದವರು ಆತ್ಮವೇ ಹೇಳ್ತಾನೆ. ಅಂದರೆ ನಾವು ಈ ಲೋಕಕ್ಕೆ ಬಂದರೆ ಆತ್ಮದಲ್ಲಿ ಹುಟ್ಟಲಿಕ್ಕೆ ಉಂಟು. ಪರಿಶುದ್ಧ ಆತ್ಮ ನಮಗೆ ಸಹಾಯ ಮಾಡ್ತಾನೆ, ಆತ್ಮದಿಂದ ಹುಟ್ಟಲಿಕ್ಕೆ ಉಂಟು. ಆಗ ಮಾತ್ರ ಒಳಗೆ ಹೋಗಿ ಸೇರ್ತಾನೆ ಆತನು. ಈಗ ಇಲ್ಲಿ ಹೇಳ್ತಾ ಇದ್ದಾನೆ ಅಧಿಕಾರಿ, ನಾನು ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಏನು ಮಾಡಬೇಕು ಆತನನ್ನು ಕೇಳಾಗೆ ಯೇಸು ಅವನಿಗೆ, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳ್ತಿ? ಯೇಸು ಉತ್ತರ ಕೊಟ್ಟದು, ನನಗೆ ಒಳ್ಳೆಯವನೆಂದು ಯಾಕೆ ನೀನು ಹೇಳ್ತಿ? ದೇವರು ಒಬ್ಬನೇ ಹೊರತು ಮತ್ಯಾನು ಒಳ್ಳೆಯವನಲ್ಲ. ದೇವರು ಒಬ್ಬನೇ ಹೊರತು ಮತ್ಯಾರು ಒಳ್ಳೆಯವರಲ್ಲ. ಯೇಸು ಹೇಗೆ ನೋಡಿ ಉತ್ತರ ಕೊಡ್ತಾನೆ, ಜ್ಞಾನದಿಂದ ಉತ್ತರ ಕೊಡ್ತಾನೆ. ಯೇಸುವಿನಲ್ಲಿ ಇದ್ದ ಜ್ಞಾನ ಯಾವುದು? ಅದು ಪರಲೋಕದ ಜ್ಞಾನ. ಯೇಸುವಲ್ಲಿ ಇದ್ದ ಜ್ಞಾನ ಇಲ್ಲಿಯ ಜ್ಞಾನ ಅಲ್ಲ, ಅದು ಪರಲೋಕದ ಜ್ಞಾನ. ಯೇಸು ಹತ್ರ ಎಷ್ಟು ಮಂದಿ ಬಂದರು ಪ್ರಶ್ನೆ ಕೇಳಲಿಕ್ಕೆ, ಅವರು ಎಲ್ಲರೂ ಸೋತು ಹೋದರು. ಒಂದು ದಿವಸ ಇಬ್ಬರು ಬರ್ತಾರೆ, ಕೇಳ್ತಾ ಇದ್ದಾರೆ, ನೋಡು ಸೀಸರಿಗೆ ನಾವು ಅಂದರೆ ಆ ರಾಜನಿಗೆ ಟ್ಯಾಕ್ಸ್ ಕೊಡಬೇಕಾ ಯಾ ಕೊಡಬಾರ್ದ ಎಂದು ಕೇಳ್ತಾನೆ. ಯೇಸು ಜ್ಞಾನ ಉಪಯೋಗ ಮಾಡ್ತಾನೆ, ಪರಲೋಕ ಜ್ಞಾನ. ಅವರು ಬಂದಿದ್ದೇನು ಯೇಸುಗೆ ಸಿಕ್ಕಿಸಿ ಹಾಕಬೇಕೆಂದು. ಯೇಸು ಹೇಳ್ತಾನೆ, ನಿಮ್ಮ ಹತ್ರ ನಾಣ್ಯ ಉಂಟಲ್ಲ, ನನಗೆ ತೋರಿಸಿರಿ ಹೇಳ್ತಾನೆ. ಇದರ ಗುರುತು ಇದು ಯಾರದು? ಇದು ಸೀಸರ್ ಅಂದರೆ ಯಾವುದು? ರಾಜನದ. ಯೇಸು ಹೇಳ್ತಾನೆ, ಸೀಸರದ್ದು ಸೀಸರಿಗೆ ಕೊಡಿರಿ, ದೇವರದ್ದು ದೇವರಿಗೆ ಕೊಡಿರಿ ಹೇಳ್ತಾನೆ. ನೋಡಿ ಜ್ಞಾನ ನೋಡಿ. ಒಂದು ದಿವಸ ಟ್ಯಾಕ್ಸ್ ಕೇಳಲಿಕ್ಕೆ, ತೆರಿಗೆ ಉಸುಲು ಮಾಡಲಿಕ್ಕೆ ಶಿಷ್ಯರ ಹತ್ರ ಬರ್ತಾ ಇದ್ದಾರೆ. ನಿನ್ನ ಗುರು ಟ್ಯಾಕ್ಸ್ ಕೊಡುವುದಿಲ್ಲವಾ, ತೆರಿಗೆ ಕೊಡುವುದಿಲ್ಲ ಹೇಳ್ತಾನೆ. ಅಷ್ಟರಲ್ಲಿ ಯೇಸು ಬರ್ತಾನೆ. ಅವರು ಏನು ಕೇಳಿದವರು? ಅವರು ತೆರಿಗೆ ಕೇಳ್ತಾ ಇದ್ದಾರೆ. ಇನ್ನು ಒಂದು ಕೆಲಸ ಮಾಡು, ನೀನು ಹೋಗು, ಒಂದು ಗಾಲ ಹಾಕು, ಆ ಗಾಲದ ಮೊದಲ ಮೀನು ನಿನಗೆ ಸಿಗ್ತದೆ, ಅದರ ಬಾಯಿಯೊಳಗೊಂದು ನಾಣ್ಯ ಉಂಟು, ಅದು ತೆಗೆ, ಅದು ನಮ್ಮಿಬ್ಬರ ಪರವಾಗಿ ನೀನು ಕೊಡು ಎಂದು ಹೇಳ್ತಾನೆ. ನೋಡಿ ಜ್ಞಾನ ನೋಡಿ, ಪರಲೋಕದ ಜ್ಞಾನ ನೋಡಿ. ಮೀನಿನ ಒಳಗೆ ಒಂದು ನಾಣ್ಯ. ಇಲ್ಲಿ ಯೇಸು ಜ್ಞಾನದಿಂದ ಉತ್ತರ ಕೊಡ್ತಾ ಇದ್ದಾನೆ. ಪ್ರಿಯರೇ, ಯೇಸುವಲ್ಲಿ ಇದ್ದ ಜ್ಞಾನ ಅದು ಪರಲೋಕದ ಜ್ಞಾನ, ಇಹಲೋಕದ ಜ್ಞಾನ ಅಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ಬಂದರು, ಯೇಸುಗೆ ಪ್ರಶ್ನೆ ಮಾಡಿದರು, ಎಲ್ಲರೂ ಸೋತು ಹೋದರು, ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಯೇಸುಗೆ. ಈಗ ಇಲ್ಲಿ ಹೇಳ್ತಾ ಇದ್ದೇನೆ, ದೇವರೊಬ್ಬನೇ ಹೊರತು ಮತ್ತಾರೂ ಒಳ್ಳೆಯವನಲ್ಲ. ಪುನಃ ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆ ಎಂದು ಹೇಳ್ತಾ ಇದ್ದೇನೆ. ಈಗ ಧರ್ಮಶಾಸ್ತ್ರದ ವಿಷಯದಲ್ಲಿ ಇಲ್ಲಿ ಹೇಳ್ತಾ ಇದ್ದೇನೆ. ಪ್ರಿಯರೇ, ನಾವು ಕೃಪೆಯಲ್ಲಿದ್ದೇವೆ. ಕೃಪೆ ಎಲ್ಲಿಂದ ಪ್ರಾರಂಭ ಆಯಿತು? ಯೇಸು ಶಿಲುಬೆಗೆ ಹೋದ ನಂತರ, ಜೀವಂತ ಆದ ನಂತರ ಕೃಪೆ ಪ್ರಾರಂಭವಾಯಿತು. ಮೊದಲು ಏನಿತ್ತು? ಧರ್ಮಶಾಸ್ತ್ರ ಇತ್ತು. ಯೇಸು ಬರುವಾಗ ಏನಿತ್ತು? ಧರ್ಮಶಾಸ್ತ್ರ ಇತ್ತು. ಆಜ್ಞೆ ಕೊಡಲ್ಪಟ್ಟಿದ್ದು ಅವರಿಗೆ ಆಜ್ಞೆ ಪಾಲಿಸಬೇಕಿತ್ತು. ಪ್ರಿಯರೇ, ಧರ್ಮಶಾಸ್ತ್ರದಲ್ಲಿ ಎಷ್ಟು ಜನ ಜೀವಿಸಿದ್ದಾರೆ ಇಷ್ಟ ತನಕ? ನ್ಯಾಯ ತೀರ್ಪಿನ ದಿವಸ ಅವರಿಗೆ ಧರ್ಮಶಾಸ್ತ್ರದ ಪ್ರಕಾರವೇ ನ್ಯಾಯ ತೀರ್ಪು ಆಗುವುದು. ಆದರೆ ಕೃಪೆಯಲ್ಲಿ ಜೀವಿಸುವವರಿಗೆ ಕೃಪೆ ಉಂಟು. ಈಗ ಕೃಪೆ ಉಂಟು, ರಕ್ಷಣೆ ಹೊಂದಕ್ಕೆ ಕೃಪೆ ಉಂಟು. ಆ ಕೃಪೆ ಪ್ರಕಾರವೇ ನ್ಯಾಯ ತೀರ್ಪು ಆಗುವುದು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ವೈಭಿಚಾರ ಮಾಡಬಾರದು, ನರ ಹತ್ಯೆ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳನ್ನು ನಿನಗೆ ಗೊತ್ತಿಲ್ಲವೇಷ್ಟೇ ಎಂದು ಹೇಳಿದನು. ಅದೇ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ, ಇದು ಪಾಲಿಸಬೇಕು. ಧರ್ಮಶಾಸ್ತ್ರದಲ್ಲಿ ನಿನಗೆ ಗೊತ್ತಿಲ್ಲವೇ ಹೇಳ್ತಾನೆ ಯೇಸು ಅವನಿಗೆ ಹೇಳಿದನು. ಅದಕ್ಕೆ ಅವನು, ನಾನು ಚಿಕ್ಕದಿಂದಲೂ ಇವೆಲ್ಲಕ್ಕೂ ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ ಎಂದು ಹೇಳಲು, ನಾನು ಚಿಕ್ಕದಿಂದ ಇದೆಲ್ಲ ಪಾಲಿಸ್ತಾ ಇದ್ದೇನೆ. ಆತನು ಹೇಳ್ತಾನೆ, ನಾನು ಚಿಕ್ಕ ಇರುವಾಗಲೂ ಪಾಲಿಸ್ತಾ ಇದ್ದೇನೆ. ಪ್ರಿಯರೇ, ಒಬ್ಬ ಧರ್ಮದಲ್ಲಿ ಇದ್ದ ವ್ಯಕ್ತಿ
ಆತನು ಸಭೆಗೆ ಹೋಗ್ತಾನೆ, ಬರ್ತಾನೆ, ಸಭೆಯಲ್ಲಿ ಏನು ಕಲಿಸ್ತಾರೆ ಅದು ಅವನಿಗೆ ಬಾಯಿಪಾಠ ಇರ್ತದೆ. ನಮಗೆ ಕೂಡ ಹಾಗೆ ಇತ್ತು. ನಾವೊಂದು ಧರ್ಮದಲ್ಲಿ ಇದ್ದೀವಿ. ಮೊದಲು ಎಲ್ಲ ಪ್ರಾರ್ಥನೆ ನಮಗೆ ಗೊತ್ತಿತ್ತು. ಹೇಗೆ? ಬಾಯಿಪಾಠ. ನೋಡಿ, ಪರಲೋಕದ ತಂದೆ ಎಂಬ ಪ್ರಾರ್ಥನೆ ಉಂಟು. ಅದು ಪಟಪಟ ಅರ್ಧ ಮಿನಿಟಲ್ಲಿ ಹೇಳಿ ಬೀಳ್ತದೆ. ಅರ್ಧ ಮಿನಿಟಲ್ಲಿ ಹೇಳಿ ಆಗ್ತದೆ ಅದು. ಏಕೆ? ಇಲ್ಲಿಂದ ಹೇಳುವುದು, ಇಲ್ಲಿಂದ ಅಲ್ಲ. ಅದೇ ಪ್ರಕಾರ ಅವನು ಹೇಳ್ತಾನೆ, ನಾನು ಚಿಕ್ಕದಿಂದ ಪಾಲಿಸ್ತಾ ಇದ್ದೇನೆ ಇದೆಲ್ಲ. ನಾನು ಪರ್ಫೆಕ್ಟ್ ಇದ್ದೇನೆ, ನಾನು ಸರಿಯಾಗಿ ಚರ್ಚಿಗೆ ಹೋಗ್ತೇನೆ, ಸರಿಯಾಗಿ ಸಭೆಗೆ ಹೋಗ್ತೇನೆ, ಸರಿಯಾಗಿ ಪಾಲಿಸ್ತೇನೆ ನಾನು ಎಂದು ಹೇಳ್ತಾ ಇದ್ದಾನೆ ಯೇಸು ಹತ್ರ. ಈಗ ಇಲ್ಲಿ ಅದಕ್ಕಾತನು ನಾನು ಚಿಕ್ಕದಿಂದಲೂ ಸರಿಯಾಗಿ ನಡೆದುಕೊಂಡು ಬಂದಿದ್ದೇನೆ ಎಂದು ಹೇಳಲು ಯೇಸು ಅವನನ್ನು ಕೇಳಿ ಅವನಿಗೆ, ನಿನಗೆ ಒಂದು ಕಡಿಮೆ ಆಗಿದೆ ಹೇಳ್ತಾನೆ. ನಿನಗೆ ಒಂದು ಕಡಿಮೆ ಆಗಿದೆ. ಅವನು ಹೇಳ್ತಾನೆ, ನಾನು ಧರ್ಮಶಾಸ್ತ್ರ ಎಲ್ಲವನ್ನು ನಾನು ಪಾಲಿಸ್ತಾ ಇದ್ದೇನೆ ಹೇಳ್ತಾನೆ. ಯಾರ ಥರ ಹೇಳ್ತಾನೆ? ಯೇಸು ಹತ್ರ ಹೇಳ್ತಾ ಇದ್ದಾನೆ. ಈಗ ಯೇಸು ಹೇಳ್ತಾನೆ, ನಿನಗೆ ಒಂದು ಕಡಿಮೆ ಉಂಟು ಹೇಳ್ತಾನೆ. ಯಾವ ಆಜ್ಞೆ ಹಾಗಾದರೆ? ಈಗ ಧರ್ಮಶಾಸ್ತ್ರ ಅವನು ಪಾಲಿಸ್ತಾ ಇದ್ದಾನೆ. ಯೇಸು ಹೇಳ್ತಾನೆ, ಒಂದು ಆಜ್ಞೆ ನಿನಗೆ ಕಡಿಮೆ ಉಂಟು ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಯೇಸು? ಅವನಿಗೆ ಅರ್ಥ ಆಗಲಿಲ್ಲ. ಅಲ್ಲಿ ಹೇಳ್ತಾ ಇದ್ದಾನೆ ಯೇಸು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ನಿನ್ನಲ್ಲಿ ಇದ್ದ ಸಂಪತ್ತು ಯೇಸುಗೆ ಗೊತ್ತಾಯಿತು. ಇವನು ಐಶ್ವರ್ಯವಂತನು. ಯೇಸುಗೆ ಎಲ್ಲ ಗೊತ್ತುಂಟು. ಈಗ ನೀವು ಮೆಸೇಜ್ ಕೇಳ್ತಾ ಇದ್ದೀರಿ, ನೀವು ಯಾರಾಗಿದ್ದೀರಿ, ನಿಮ್ಮ ಹತ್ರ ಎಷ್ಟು ಸಂಪತ್ತು ಉಂಟು, ಎಷ್ಟು ಮನೆ ಉಂಟು, ಆಸ್ತಿ ಉಂಟು, ಎಲ್ಲ ಗೊತ್ತುಂಟು. ಇಲ್ಲದೆ ನೀವು ಎಷ್ಟು ಬಡವರಾಗಿದ್ದೀರಿ, ನಿಮ್ಮ ಹತ್ರ ಮನೆಯ ಒಳಗೆ ಏನುಂಟು, ಈಗ ನಿಮ್ಮ ಅಡಿಗೆ ಕೋಣೆಯಲ್ಲಿ ಏನುಂಟು, ಎಲ್ಲ ಗೊತ್ತುಂಟು ಆತನಿಗೆ. ಎಲ್ಲ ಬಲ್ಲವನಾಗಿದ್ದಾನೆ. ಅದಕ್ಕೆ ಹೇಳ್ತಾನೆ, ನಿನ್ನ ಇದ್ದದನ್ನು ಮಾರು ಹೇಳ್ತಾನೆ ಮತ್ತು ನನ್ನನ್ನು ಹಿಂಬಾಲಿಸು. ನೀನು ನನ್ನನ್ನು ಹಿಂಬಾಲಿಸು ಹೇಳ್ತಾನೆ. ಯೇಸು ಹೇಳ್ತಾನೆ ಇನ್ನೊಂದು ಮಾತು, ಇವನಿಗೆಲ್ಲ ಈ ಗಾಸ್ಪಲಲ್ಲಿ ಹೇಳ್ತಾ ಇದ್ದಾನೆ, ಯಾರಿಗಾದರೂ ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದ್ದರೆ ತನ್ನನ್ನು ನಿರಾಕರಿಸಿ, ಮೊದಲು ತನ್ನನ್ನು ಏನಂತೆ ನಿರಾಕರಿಸಬೇಕು, ಮತ್ತೆ ತನ್ನ ಶಿಲುಬೆಯನ್ನು ಹಿಡ್ಕೊಂಡು ನನ್ನ ಹಿಂದೆ ಬರಲಿ. ಅಂದರೆ ಅರ್ಥ, ಈ ಲೋಕದಲ್ಲಿ ಬಂದ ವ್ಯಕ್ತಿಗೆ ಎಲ್ಲರಿಗೆ ಪ್ರಿಯರೇ ಕಷ್ಟ ಸಂಕಟ ಎಲ್ಲ ಉಂಟು. ಅದು ಇದ್ದರೂ ಕೂಡ ನೀನು ಅದು ಶಿಲುಬೆ ಎಂದು ನೀನು ತಿಳ್ಕೊಂಡು ನನ್ನ ಹಿಂದೆ ಬರಬೇಕು. ಇದೆಲ್ಲ ಇರ್ತದೆ, ಇದೆಲ್ಲ ಇದ್ದೇ ಇರ್ತದೆ. ನಿನ್ನ ಶಿಲುಬೆಯಲ್ಲಿ ಹಿಡ್ಕೊಂಡು ನನ್ನ ಹಿಂದೆ ಬಾ ಹೇಳ್ತಾನೆ ಯೇಸು ಹೇಳ್ತಾನೆ. ಆ ಯೇಸುವಿನ ಹಿಂದೆ ಕರೆಯುತ್ತಾ ಇದ್ದಾನೆ. ಇವತ್ತು ನಿನಗೆ ಕರೆಯುತ್ತಾ ಇದ್ದಾನೆ, ನನಗೆ ಕರೆಯುತ್ತಾ ಇದ್ದಾನೆ, ನನ್ನ ಹಿಂದೆ ಬಾ. ನೋಡಿ, ಅರ್ಥ ಮಾಡಿಕೊಳ್ಳಿರಿ. ಯೇಸು ಶಿಷ್ಯರಿಗೆ ಸಿಗುವಾಗ, ಮೊದಲು ಶಿಷ್ಯರಿರಲಿಲ್ಲ, ಅವರು ಮೀನು ಹಿಡಿಯುವವರೇ ಆಗಿದ್ದರು. ಮೀನು ಹಿಡಿಯುವಾಗ ಯೇಸು ಹೋಗಿ ಅವರಿಗೆ ಕರೆದದ್ದು, ಪೇತ್ರನ್ನು ಕರೆದದ್ದು, ಯೋಹನನ್ನು ಕರೆದದ್ದು, ಯಾಕೋಬನ್ನು ಕರೆದದ್ದು, ಮತ್ತು ಎಷ್ಟೋ ಶಿಷ್ಯರು ಕರೆದದ್ದು, ನನ್ನನ್ನು ಹಿಂಬಾಲಿಸಿರಿ ಹೇಳ್ತಾರೆ. ಅವರು ಎಲ್ಲವನ್ನು ಬಿಟ್ಟು ಯೇಸುಗೆ ಹಿಂಬಾಲಿಸಿದರು. ಯೇಸುನು ಇವತ್ತು ನಾವು ಸತ್ಯವೇದದಲ್ಲಿ ಅವರ ಹೆಸರೆಲ್ಲ ಬರೆಯಲ್ಪಟ್ಟಿದೆ. ಅಪೋಸ್ತಲರು ಎಂದು, 12 ಅಪೋಸ್ತಲರು ಎಂದು ಬರೆಯಲ್ಪಟ್ಟಿದೆ. ನೋಡಿ ಎಷ್ಟು ದೊಡ್ಡ ಭಾಗ್ಯ ನೋಡಿ ಪ್ರಿಯರೇ. ಅವರು ಎಲ್ಲವನ್ನು ತ್ಯಾಗ ಮಾಡಿ ಯೇಸುನ ಹಿಂದೆ ಹೋದರು, ಯೇಸುವನ್ನು ಹಿಂಬಾಲಿಸಿದರು. ಪ್ರಿಯರೇ, ದೇವರು ಏನು ಬಯಸ್ತಾ ಇದ್ದಾನೆ? ಏನು ಬಯಸ್ತಾ ಇದ್ದಾನೆ? ಎರಡು ಮನಸ್ಸುಳ್ಳವನು ಯೇಸುವಲ್ಲಿ ಬರಲಿಕ್ಕೆ ಆಗುವುದಿಲ್ಲ. ಅದೂ ಬೇಕು ನನಗೆ, ಇದೂ ಬೇಕು ಎಂದು ಆಗುವುದಿಲ್ಲ. ಒಬ್ಬನೇ ದೇವರನ್ನು ನೀನು ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ನೀನು ಏನು ಮಾಡಬೇಕು? ಆರಾಧನೆ ಮಾಡಬೇಕು. ಒಬ್ಬನೇ ದೇವರನ್ನು ನೀನು ಆರಾಧನೆ ಮಾಡಬೇಕು. ಒಬ್ಬನೇ ದೇವರಿಗೆ ನೀನು ಅಡ್ಡ ಬೀಳಬೇಕು, ಮನುಷ್ಯನಿಗೆ ಅಡ್ಡ ಬೀಳಲಿಕ್ಕಿಲ್ಲ. ಪ್ರಿಯರೇ, ಯಾವ ಮನುಷ್ಯನಿಗೆ ಅಡ್ಡ ಬೀಳಲಿಕ್ಕೆ, ಕಾಲಿಗೆ ಬೀಳಲಿಕ್ಕಿಲ್ಲ. ಸತ್ಯವೇದ ಹೇಳ್ತದೆ.
ಯಾವ ಸೇವಕನಿಗೆ ಕೂಡ ಯಾರು ಕೂಡ ಕಾಲಿಗೆ ಬೀಳಲಿಕ್ಕಿಲ್ಲ. ಅದು ತಪ್ಪು. ದೇವರಿಗೆ ಒಬ್ಬನಿಗೆ ಮಾತ್ರ ಕಾಲಿಗೆ ಬೀಳಬೇಕು, ಬೇರೆ ಯಾರಿಗೆ ಕಾಲಿಗೆ ಬೀಳಲಿಕ್ಕಿಲ್ಲ. ಎಲ್ಲ ಮನುಷ್ಯರು, ಈ ಲೋಕದಲ್ಲಿ ಇದ್ದ ಎಲ್ಲ ಮನುಷ್ಯರು ಪಾಪದಲ್ಲಿ ಹುಟ್ಟಿದ್ದಾರೆ, ಪಾಪದಲ್ಲಿ ಜೀವಿಸ್ತಾ ಇದ್ದರು ಅಷ್ಟೇ. ಅದಕ್ಕೋಸ್ಕರ ಪ್ರಿಯರೇ, ದೇವರು ಏನು ಬಯಸ್ತಾರೆ? ನೀನು ಎಲ್ಲವನ್ನು ತ್ಯಾಗ ಮಾಡಿ ಯೇಸುವಿನ ಹಿಂದೆ ಬರಬೇಕೆಂದು ದೇವರು ಬಯಸ್ತಾನೆ. ಶಿಷ್ಯರು ಎಲ್ಲ ತ್ಯಾಗ ಮಾಡಿದರು, ಎಲ್ಲ ಬಿಟ್ಟರು, ಯೇಸುವಿನ ಹಿಂದೆ ಬಂದರು. ಒಂದು ದಿವಸ ಯೇಸು ಹತ್ರ ಕೇಳ್ತಾರೆ, ನಾವು ಎಲ್ಲವನ್ನು ಬಿಟ್ಟು ನಿನ್ನ ಹಿಂದೆ ಬಂದಿದ್ದೇವೆ, ನಮಗೆ ಏನು ಸಿಗುತ್ತದೆ ಎಂದು ಹೇಳ್ತಾನೆ. ನಾವು ಎಲ್ಲವನ್ನು ಬಿಟ್ಟು ಬಂದಿದ್ದೇವೆ, ಎಲ್ಲವನ್ನು ತ್ಯಾಗ ಮಾಡಿದ್ದೇವೆ. ಯೇಸು ಹೇಳ್ತಾನೆ, ನೀನು ಎಲ್ಲವನ್ನು ತ್ಯಾಗ ಮಾಡಿ ಬಂದಿದೆಯಲ್ಲ ನನ್ನ ಹಿಂದೆ, ನೀನು ಏನು ಈ ಲೋಕದಲ್ಲಿ ಕಳಕೊಂಡಿದ್ದಿ? ಏನು ಏನು ತ್ಯಾಗ ಮಾಡಿದ್ದಾನೆ? ಒಂದು ವೇಳೆ ಯೇಸುಗೆ ಹಿಂಬಾಲಿಸಲೇಬೇಕಾಗ ಶಿಷ್ಯರು ಎಲ್ಲವನ್ನು ಬಿಟ್ಟಿದ್ದಾರೆ. ಏನು ಕಳಕೊಂಡಿದ್ದಿ ಈ ಲೋಕದಲ್ಲಿ ಅದು ನೀನು ಪಡಕೊಳ್ತಿ. ಅಷ್ಟೇ ಅಲ್ಲ, ನಿನಗೆ 2 ಪಾಲಷ್ಟು ಸಿಗ್ತದೆ. ಅಷ್ಟೇ ಅಲ್ಲ, ನಿನಗೆ ನಿತ್ಯತ್ವ ಸಿಗುತ್ತದೆ ಎಂದು ಯೇಸು ಹೇಳ್ತಾನೆ ಶಿಷ್ಯರಿಗೆ. ನೋಡಿ, ಇಲ್ಲಿ ನಾವು ಓದ್ತಾ ಇದ್ದೇವೆ, ನಿನ್ನ ಇದ್ದದೆಲ್ಲ ಮಾರಿ ನೀನು ನನ್ನನ್ನು ಹಿಂಬಾಲಿಸು ಎಂದು ಹೇಳ್ತಾನೆ. ಏಕೆಂದರೆ ಈ ಐಶ್ವರ್ಯವಂತನ ಮನಸ್ಸು ಎಲ್ಲಿತ್ತು? ಇವನ ಆಸ್ತಿಯ ಮೇಲಿತ್ತು. ಅದರ ಅರ್ಥ ಯೇಸು ಹೇಳಿಲ್ಲ ನೀನು ಮಾರು ಎಂದು ಹೇಳಿಲ್ಲ, ಆಸ್ತಿಯ ಮೇಲೆ ಮನಸ್ಸು ಉಂಟು. ಈ ಮನಸ್ಸು ಈಗ ಇವನು ಅದು ಮನಸ್ಸು, ಅಲ್ಲಿಂದ ಮನಸ್ಸು ತೆಗೆದು ಯೇಸುವಿನ ಹಿಂದೆ ಬರಬೇಕು, ಆಗ ಅವನಿಗೆ ನಿತ್ಯತ್ವ ಸಿಗ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ನೀನು ಬಂದು ನನ್ನನ್ನು ಹಿಂಬಾಲಿಸು ಅವನಿಗೆ ಹೇಳಿದ್ದು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ಬಹಳ ಐಶ್ವರ್ಯವಂತನಾಗಿದ್ದರಿಂದ ಇದನ್ನು ಕೇಳಿ ವ್ಯಸನಗೊಂಡನು. ಬೇಸರ ಆಯಿತು ಒಳಗಿಂದ ಅವನಿಗೆ. ಬಡವರಿಗೆ ಕೊಡು ಎನ್ನುವಾಗ ಬೇಸರ ಆಯಿತು. ಯೇಸು ಹೇಳಿದ ಅರ್ಥ ಮಾತು ಅವನಿಗೆ ಅರ್ಥ ಆಗಲಿಲ್ಲ. ನೋಡಿ, ಒಂದು ದಿವಸ ಯೇಸು ಕ್ರಿಸ್ತನು ಯೆರಿಕೋಯಲ್ಲಿ ಬರುವಾಗ ಜಕಾರ್ ಎನ್ನೆಂಬ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್, ಟ್ಯಾಕ್ಸ್ ವಸೂಲು ಮಾಡುವವನು ಏನು ಮಾಡ್ತಾ ಇದ್ದಾನೆ? ಆತನು ಯೇಸು ಆ ಮಾರ್ಗದಲ್ಲಿ ಬರ್ತಾನೆಂದು ಮರದ ಮೇಲೆ ಹೋಗ್ತಾ ಇದ್ದಾನೆ. ಕೂತ್ಕೊಂಡು ಯೇಸುಗೆ ಒಂದು ಸರಿ ನೋಡಬೇಕೆಂದು ಅವನಿಗೆ ಆಸೆ, ಅಷ್ಟೇ, ಬೇರೆ ಏನಿಲ್ಲ ಅವನಿಗೆ. ಅವನ ಕಸುಬು ಬಿಡಬೇಕೆಂದಿಲ್ಲ, ಅವನು ಒಂದೇ ಆಸೆ, ಯೇಸುಗೆ ಒಂದು ನೋಡುವ. ಎಲ್ಲರೂ ಯೇಸುವಿನ ಹಿಂದೆ ಹೋಗ್ತಾ ಇದ್ದಾರೆ, ನಾನು ಕುಳ್ಳ, ಹೇಗೆ ನೋಡುವುದು ಇಷ್ಟು ಜನರ ಮಧ್ಯದಲ್ಲಿ? ಅವನು ಹೋಗಿ ಆಲದ ಮರದಲ್ಲಿ ಕೂತ್ಕೊಂಡು ಮೇಲಿಂದ ನೋಡ್ತಾ ಇದ್ದಾನೆ. ಯೇಸು ಹೇಗೆ ಇದರಲ್ಲೇ ಬರ್ತಾನೆಂದು ಅವನಿಗೆ ಗೊತ್ತುಂಟು, ಅದೇ ಮಾರ್ಗದಲ್ಲಿ. ಅವನು ನೋಡುವ ಮೊದಲು ಯೇಸು ಮೇಲೆ ನೋಡಿದ. ಜಕ್ಕಯನೇ, ನೀನು ಕೆಳಗೆ ಬಾ, ನನಗೆ ಇವತ್ತು ನಿನ್ನ ಮನೆಗೆ ಬರಲಿಕ್ಕುಂಟು ಹೇಳ್ತಾನೆ ಯೇಸು. ಅವನು ಸಂತೋಷದಿಂದ ಅಲ್ಲಿಂದ ಓಡಿ ಬಂದು ಯೇಸುಗೆ ತನ್ನ ಮನೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ದೊಡ್ಡ ಔತಣ ಮಾಡ್ತಾ ಇದ್ದಾನೆ. ಪರಿಜಯವರು, ಶಾಸ್ತ್ರಿಯರು, ಯಹೂದ್ಯರು, ಎಲ್ಲರೂ, ಪಾಪಿಷ್ಟರು ಎಲ್ಲರೂ ಬಂದಿದ್ದಾರೆ. ಅಲ್ಲಿ ಕೆಲವರು ಗುಣಗುಡ್ತಾರೆ. ಅಲ್ಲಿ ಯೇಸು ಅವರ ಹತ್ರ ಕೂತ್ಕೊಳ್ತಾನೆ, ಊಟ ಮಾಡ್ತಾನೆಂದು. ಆದರೆ ಜಕ್ಕವನು ಎಲ್ಲರ ಮುಂದೆ ನಿಂತು ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ, ಯಾರಿಗಾದನು ವಂಚನೆ ಮಾಡಿದರೆ, ಮೋಸ ಮಾಡಿದರೆ 2ರಷ್ಟು ಕೊಡ್ತೇನೆ, 4ರಷ್ಟು ಕೊಡ್ತೇನೆ, ಇದ್ದ ಆಸ್ತಿ ಮಾರಿ ಎಲ್ಲ ಕೊಡ್ತೇನೆ ಎಂದು ಹೇಳ್ದ ಅವನು. ಯಾವಾಗ ಯೇಸು ಅವನ ಜೀವಿತದಲ್ಲಿ ಬಂದ, ಇದೆಲ್ಲ ಆಸೆ ಅವನದ ಹೋಯಿತು. ಅದು ಮಾಡುವ, ಇದು ಮಾಡುವ, ಹಣದ ಆಸೆ, ಅದು ಆಸೆ, ಇದು ಆಸೆ ಹೋಯ್ತು ಅವನದು ಎಲ್ಲ. ಅವನೊಂದು ನಿರ್ಧಾರ ತಗೊಂಡ, ನಾನು ಕೊಡುತ್ತೇನೆ, ನಾನು ಏನುಂಟು ನನ್ನ ಹತ್ರ ಕೊಡುತ್ತೇನೆ, ಬಡವರಿಗೆ ಕೊಡುತ್ತೇನೆಂದು ಅವನು ನಿರ್ಧಾರ ತಗೊಂಡ. ಅದಕ್ಕೋಸ್ಕರ ಯೇಸು ಹೇಳ್ತಾನೆ, ಇವನು ಕೂಡ ಆ ಬ್ರಾಹ್ಮಣ ಸಂತತಿಯಲ್ಲವೇ? ತಪ್ಪಿ ಹೋದವರಿಗೆ ರಕ್ಷಣೆ ಆಗಬೇಕೆಂದು ಮನುಷ್ಯಕುಮಾರನು ಬಂದಿದ್ದಾನೆ. ಇವನ ಮನೆತವರು, ಇವನಿಗೆ ಕೂಡ ಮನೆತವನಿಗೆ ರಕ್ಷಣೆ ಆಗಬೇಕಲ್ಲ. ಪ್ರಿಯರೇ, ಈ ವ್ಯಕ್ತಿಗೆ ಕೂಡ ಯೇಸು ಕರೆದದ್ದು, ಇದ್ದದ್ದು ನೀನು ಮಾರು ಎಂದು, ಬಡವರಿಗೆ ಕೊಡು ಎಂದು.
ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವನು ವ್ಯಸನಗೊಂಡನು, ಬೇಸರ ಆಯಿತು ಅವನಿಗೆ. ಯೇಸು ಏನೇ ಹೇಳ್ದಾನೆ ಅರ್ಥ ಆಗಲಿಲ್ಲ. ಯೇಸು ಹೇಳ್ದ ಮಾತು ಇಷ್ಟೇ ಅರ್ಥ. ಅಂದರೆ ನಿನಗೆ ಅಲ್ಲಿ ಮನಸ್ಸುಂಟು, ನನ್ನ ಹಿಂದೆ ಕೂಡ ಬರಲಿಕ್ಕುಂಟು ಮನಸ್ಸುಂಟು. ನನ್ನ ಹಿಂದೆ ಬರಬೇಕಾದರೆ ಅಲ್ಲಿಯ ಮನಸ್ಸು ನೀನು ಬದಿಗಿಡಬೇಕು. ಇಲ್ಲಿ ನನ್ನನ್ನು ನೋಡು, ನನ್ನನ್ನು ಹಿಂಬಾಲಿಸು. ಅದಕ್ಕಿಂತ ಹೆಚ್ಚು ಸಂಪತ್ತು ಮುಂದೆ ಉಂಟು ಅವನಿಗೆ. ಅದು ಅರ್ಥ ಆಗಲಿಲ್ಲ ಅವನಿಗೆ. ಅವನು ವ್ಯಸನಗೊಂಡ, ಬೇಸರ ಆಯಿತು ಅವನಿಗೆ. ಅಲ್ಲಿ ದೇವರ ವಾಕ್ಯ ಆಗ ವ್ಯಸನಗೊಂಡನು. ಆಗ ಯೇಸು ಅವನನ್ನು ನೋಡಿದ. ಯೇಸು ನೋಡುವಾಗ ಹೇಗೆ ನೋಡ್ತಾನೆ? ಕರುಣೆಯ ದೃಷ್ಟಿ. ಇವತ್ತು ನಿಮಗೆ ನೋಡ್ತಾ ಇದ್ದಾನೆ ಯೇಸು, ಕರುಣೆಯ ದೃಷ್ಟಿ ಆಗ್ತದೆ ನಿಮ್ಮ ಮೇಲೆ. ನಿಮ್ಮಲ್ಲಿ ಯಾವ ಬಲಹೀನತೆ ಉಂಟು ದೇವರ ರಾಜ್ಯದೊಳಗೆ ಬರಲಿಕ್ಕೆ, ಯೇಸುವಿನ ಹಿಂದೆ ನಡೆಯಲಿಕ್ಕೆ? ಏನು ಬಲಹೀನತೆ ಉಂಟು? ಏನು ಕಡಿಮೆ ಉಂಟು? ಯಾಕೆ ಆಗುವುದಿಲ್ಲ ಇವತ್ತು? ಯೇಸು ನೋಡ್ತಾ ಇದ್ದಾನೆ, ಕರುಣೆಯ ದೃಷ್ಟಿಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾನೆ. ಇವತ್ತು ನಿಮ್ಮ ಮೇಲೆ, ಒಬ್ಬೊಬ್ಬರ ಮೇಲೆ ಕರುಣೆಯ ದೃಷ್ಟಿ ಬೀಳ್ತಾ ಉಂಟು. ಯೇಸುವಿನ ಕರುಣೆಯ ದೃಷ್ಟಿ ಬೀಳ್ತಾ ಉಂಟು. ಯೇಸುವಿನ ಕರುಣೆಯ ದೃಷ್ಟಿ ಬಿದ್ದರೆ ಸಾಕು, ಒಂದ ಸ್ಪೋಟು ನಿನ್ನ ಜೀವಿತ ಬದಲಾಗ್ತದೆ. ಒಳಗಿಂದ ಅಪ್ಡೇಟ್ ಆಗ್ತದೆ, ಬದಲಾಗ್ತದೆ. ಜಕ್ಕಯ್ಯನಿಗೆ ಸಿಕ್ಕಿದ ಯೇಸು, ಜಕ್ಕಯ್ಯನು ಸಂಪೂರ್ಣ ಅಪ್ಡೇಟ್ ಆದ, ಬದಲಾದ, ಟೋಟಲಿ ಬದಲಾದ, ಮಾನಸಾಂತರ ಆದ, ಪಶ್ಚಾತ್ತಾಪ ಆದ. ಯೇಸುನ ಮುಂದೆ ಇದು ಏನಲ್ಲ, ಇದೆಲ್ಲ ಕಸ. ಹೀಗೆ ಸೌಲನು ಪೌಲನಾದ. ಸೌಲನೇನು ಕಡಿಮೆ, ತುಂಬ ಐಶ್ವರ್ಯವಂತನವನು. ಯಾವಾಗ ಯೇಸು ಅವನಿಗೆ ಯೇಸುನ ಶಬ್ದ ಕೇಳಿದ ಅವನಿಗೆ ಇದೆಲ್ಲ ಕಸ ಹೇಳ್ತಾನೆ ಆತನು. ಏನಲ್ಲ ನನ್ನದಿದ್ದದ್ದು, ಏನಲ್ಲ, ಇದೆಲ್ಲ ಕಸ. ಯೇಸು ಸಿಕ್ಕಿದ್ದ ನನಗೆ. ಯೇಸುನ ಹಿಂದೆ ಹೋದ, ಯೇಸುನ ಹಿಂಬಾಲಿಸಿದ ಆತನು. ಅದಕ್ಕೋಸ್ಕರ ಪ್ರಿಯರೇ, ಯೇಸು ಇಲ್ಲಿ ಹೇಳ್ತಾ ಇದ್ದಾನೆ, ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಹಾಗಾದರೆ ಧನವಂತರು ದೇವರ ರಾಜ್ಯದ ಒಳಗೆ ಹೋಗುವುದಿಲ್ಲ, ಹೋಗುತ್ತಾರೆ. ಎಲ್ಲರಿಗೆ ಕರೀಲಿಕ್ಕೆ ಬಂದದ್ದು ಯೇಸು. ಧನವಂತರು, ಐಶ್ವರ್ಯವಂತರು, ಎಲ್ಲರೂ ಅಧಿಕಾರಿ, ಎಲ್ಲರೂ ದೇವರ ರಾಜ್ಯದ ಒಳಗೆ ಹೋಗಬೇಕೆಂದು ದೇವರ ಚಿತ್ತ. ಆದರೆ ನಿನ್ನ ಆ ಗಂಟು ತಗೊಂಡು ನಿನಗೆ ಹೋಗಲಿಕ್ಕೆ ಆಗುವುದಿಲ್ಲ. ನಿನ್ನ ಧನ ಎಲ್ಲಿ ಉಂಟು ಅಲ್ಲಿ ನಿನ್ನ ಮನಸ್ಸಿರ್ತದೆ ಎಂದು ಯೇಸು ಹೇಳ್ತಾ ಇದ್ದಾನೆ. ಎರಡು ದೋಣಿಯಲ್ಲಿ ನಿನಗೆ ಕಾಲಿಡಲಿಕ್ಕೆ ಆಗುವುದಿಲ್ಲ ಎಂದು ಯೇಸು ಹೇಳ್ತಾ ಇದ್ದಾನೆ. ಯಾವುದರದು ಒಂದರಲ್ಲೇ ಕಾಲಿಡು, ಎರಡು ದೋಣಿಯಲ್ಲಿ ಕಾಲಿಡ್ತೀನಿ, ನೀನು ಕೆಳಗೆ ಬೀಳ್ತಿ. ಅದು ಇಲ್ಲ, ಇದು ಇಲ್ಲ. ಒಂದು ದೋಣಿಯಲ್ಲಿ ಕಾಲಿಡು, ಒಂದರಲ್ಲಿ ಮನಸ್ಸಿಡು. ಯೇಸು ಹತ್ರ ಹಿಂದೆ ಹೋದರೆ ಲಾಂಗ್ ಟರ್ಮ್. ಈಗ ಇದರ ಮೇಲೆ ನಿನಗೆ ಮನಸ್ಸಿದ್ದರೆ ಅದು ಶಾರ್ಟ್ ಟರ್ಮ್, ಶಾರ್ಟ್ ಟೈಮ್ ಕಸರ ಅಷ್ಟೇ. ಯೇಸುವಿನ ಹಿಂದೆ ಹೋದರೆ ನಿತ್ಯತ್ವ ಸಿಗ್ತದೆ. ಈಗ ಯಾರು ಡಿಸೈಡ್ ಮಾಡಬೇಕು? ನೀವು ಮತ್ತು ನಾವು ಇಲ್ಲಿ ಏನು ನಿರ್ಧಾರ ಮಾಡಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದು ಒಂಟೆ ಸೂಜಿ ಕಣ್ಣಿನೊಳಗೆ ನುಗ್ಗುವುದು ಸುಲಭ ಅಂದನು. ಈ ಮಾತನ್ನು ಕೇಳಿದವರು, ಅಲ್ಲಿದ್ದವರು ಎಲ್ಲರೂ ಈ ಮಾತನ್ನು ಕೇಳ್ತಾ ಇದ್ದಾರೆ. ಯೇಸು ಮಾತಾಡಿದ ಮಾತನ್ನು ಕೇಳ್ತಾ ಇದ್ದಾರೆ. ಹೇಳಿದವರು, ಹೀಗಾದರೆ ಯಾರಿಗೆ ರಕ್ಷಣೆ ಆಯಿತು ಎಂದು ಕೇಳಲು. ಹಾಗಾದರೆ ರಕ್ಷಣೆ ಯಾರಿಗೆ ಆಗುವುದು? ಎಲ್ಲರೂ ಬಿಟ್ಟು ಹಿಂದೆ ಬರುವುದಾದರೆ ರಕ್ಷಣೆ ಯಾರಿಗೆ ಆಗುವುದು? ಯೇಸು ಮಾತಾಡಿದ ರೀತಿ ಅದು ಅಲ್ಲ. ಮಾರಿ ಆಸ್ತಿ ಮಾರು, ಬಡವನಾಗು, ಮತ್ತೆ ಬಾ ಅಂದೆಲ್ಲ. ಐಶ್ವರ್ಯವಂತ ಕೂಡ ದೇವರ ರಾಜ್ಯದ ಒಳಗೆ ಹೋಗ್ಲಿಕ್ಕೆ ಆಗ್ತದೆ, ಹೋಗ್ತಾರೆ. ಅವರು ಕೂಡ ರಕ್ಷಣೆ ಹೊಂದಬೇಕೆಂದೇ ದೇವರ ಚಿತ್ತ ಎಲ್ಲರೂ. ಆದರೆ ನೀನು ಮೊದಲನೇ ಸ್ಥಾನ ನಿನ್ನ ಐಶ್ವರ್ಯಕ್ಕೆ ಕೊಟ್ಟರೆ, ನಿನ್ನ ಆಸ್ತಿಗೆ ಕೊಟ್ಟರೆ ಕಷ್ಟ ಉಂಟು ಒಳಗೆ ಹೋಗಲಿಕ್ಕೆ, ಕಷ್ಟ ಉಂಟು ಒಳಗೆ ಹೋಗಲಿಕ್ಕೆ, ಕಷ್ಟ ಉಂಟು. ಯೇಸುವಿನ ಹಿಂದೆ ಬರದಿದ್ದರೆ, ನೀನು ರಕ್ಷಣೆ ಹೊಂದದಿದ್ದರೆ, ಅದು ಬೇಕು ಇದೇ ಮಾನಸಾಂತರ ಆಗದಿದ್ದರೆ, ಒಬ್ಬ ವ್ಯಕ್ತಿಗೆ ಧನ ಎಲ್ಲಿ ಉಂಟು ಅಲ್ಲಿ ಅವನ ಮನಸ್ಸುಂಟು, ಅವನ ಮನಸ್ಸು ಅಲ್ಲಿ ಇರ್ತದೆ. ಅದೇ ಹೇಳ್ತಾನೆ, ಮನುಷ್ಯರಿಗೆ ಅಸಾಧ್ಯ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿದೆ ಎಂದು. ಮನುಷ್ಯರಿಗೆ ಇವತ್ತು ಅಸಾಧ್ಯ, ಮನುಷ್ಯರಿಗೆ ಅಸಾಧ್ಯ ಅದು ಏನು ಕೂಡ, ಆದರೆ ದೇವರಿಗೆ ಸಾಧ್ಯ ಉಂಟು. ನಿಮ್ಮ ಜೀವಿತ ಬದಲು ಮಾಡಲಿಕ್ಕೆ ದೇವರಿಗೆ ಸಾಧ್ಯ ಉಂಟು.
ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ದೇವರಿಗೆ ಸಾಧ್ಯ ಉಂಟು. ನಿಮಗೆ ಬಿಡುಗಡೆ ಮಾಡಲಿಕ್ಕೆ ದೇವರಿಗೆ ಸಾಧ್ಯ ಉಂಟು. ಆತನು ಸರ್ವಶಕ್ತನು ದೇವರಾಗಿದ್ದಾನೆ. ಆತನು ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಆತನು ಎಲ್ಲ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಅದಕ್ಕೋಸ್ಕರ ಪರಲೋಕವನ್ನು ಬಿಟ್ಟು ಆತನು ಮನುಷ್ಯನಾಗಿ ಬಂದ ಶರೀರದಲ್ಲಿ ನಿಮಗೋಸ್ಕರ ನಮಗೋಸ್ಕರ ಮನುಷ್ಯನಾಗಿ ಬಂದಿದ್ದ. ಯಾಕೆ ನೀನು ಮತ್ತು ನಾನು ರಕ್ಷಣೆ ಹೊಂದಿ ಪರಲೋಕಕ್ಕೆ ಸೇರಬೇಕೆಂದು. ಅದೇ ದೇವರಿಗೆ ಅಸಾಧ್ಯ ಎಂಬುದು ಏನಿಲ್ಲ ಪ್ರಿಯರೇ, ಎಲ್ಲ ಸಾಧ್ಯ ಉಂಟು. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಸ್ತೋತ್ರ. ನಿನ್ನ ಮಕ್ಕಳು ಈ ವಾಕ್ಯವನ್ನು ಕೇಳಿದರೆ ವಾಕ್ಯ ಕೇಳುವಾಗನೇ ನೀನು ಹೃದಯವನ್ನು ಮುಟ್ಟಿದ್ದಕ್ಕೆ ಸ್ತೋತ್ರ ಕರ್ತನೇ. ತಂದೆ, ನಿನ್ನ ಹಸ್ತ ಇವರ ಮೇಲೆ ಇಳಿದು ಬಂದಿದ್ದಕ್ಕೆ ಸ್ತೋತ್ರ. ಇವರನ್ನು ಬಲಪಡಿಸು ಕರ್ತನೇ. ಇವರು ನಡೆಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ನಿನ್ನ ಹೆಸರು ಸ್ವಾಮಿ. ಕರ್ತನೇ, ನಿನಗೆ ಸಂಪೂರ್ಣ ಹೃದಯದಿಂದ ಮನಸ್ಸಿಂದ ನಿನ್ನನ್ನೇ ಸೇವಿಸಲಿಕ್ಕೆ ಇವರಿಗೆ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿದ್ದ ಧನ ಕರ್ತನೇ, ಐಶ್ವರ್ಯ ಸ್ವಲ್ಪ ಮಟ್ಟಿಗೆ ಕರ್ತನೇ, ಆದರೂ ನೀನು ಕೊಡುವ ಅದು ಕರ್ತನೇ ನಿತ್ಯತ್ವ, ಅದು ಕರ್ತನೇ, ಅದು ನಿತ್ಯ ಇರುವುದು ಕರ್ತನೇ. ಕರ್ತನೇ, ನಿನಗೆ ಸ್ತೋತ್ರಪ್ಪ. ನಿನ್ನ ವಾಕ್ಯ ಹೇಳ್ತಾ ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ದುಃಖ ಇಲ್ಲ, ಅಲ್ಲಿ ನೋವಿಲ್ಲ. ಆ ಸ್ಥಳದಲ್ಲಿ ನೀನು ಹೇಳಿದಲ್ಲ ಕರ್ತನೇ. ಕರ್ತನೇ, ಎಲ್ಲ ಮಕ್ಕಳಿಗೆ ಕರ್ತನೇ, ಯಾರು ಈ ಮೆಸೇಜ್ ಕೇಳಿದ್ದಾರೆ ಸ್ವಾಮಿ, ಎಲ್ಲರಿಗೆ ನಿತ್ಯತ್ವ ಸಿಗಲಿ ಎಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ಬ್ಲೆಸ್ ಮಾಡ್ತೇನೆ. ಇವರ ವೈಯಕ್ತಿಕ ಜೀವಿತ ಬ್ಲೆಸ್ ಆಗಲಿ ಕರ್ತನೇ. ಇವರಿಗೆ ಕುಟುಂಬ ಜೀವಿತ ಬ್ಲೆಸ್ ಆಗಲಿ ಕರ್ತನೇ. ಕೆಲಸ ಕಾರ್ಯ ಬ್ಲೆಸ್ ಆಗಲಿ. ಇವತ್ತು ಬರಬೇಕಾದ ಎಲ್ಲ ಆಶೀರ್ವಾದ ಕರ್ತನೇ ಇವರ ಮೇಲೆ ಇಳಿದು ಬರಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ, ನಿನ್ನ ಹಸ್ತ ಇವರ ಮೇಲೆ ಇಳಿದು ಬಂದಿದ್ದಕ್ಕೆ ಸ್ತೋತ್ರಪ್ಪ. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ನಾವು ಅಂತ್ಯಾಶನ ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.